ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಿಕಾಂ ಥರ್ಡ್ ಸೆಮ್ ಕನ್ನಡ ಪಠ್ಯಕ್ರಮದ ಅತ್ಯಂತ ಹೃದಯಸ್ಪರ್ಶಿ ಹಾಗೂ ಪ್ರಕೃತಿ ಪ್ರೇಮವನ್ನು ಸಾರುವ ಲಲಿತ ಪ್ರಬಂಧವಾದ ಬಾಲ್ಯದಲ್ಲಿ ಬೆರೆತ ಹೊಳೆ ಹಳ್ಳಗಳು ಎಂಬ ಪಾಠದ ಸಂಪೂರ್ಣ ವಿವರವಾದ ಸಾರಾಂಶವನ್ನು ಅತ್ಯಂತ ಆಳವಾಗಿ ತಿಳಿದುಕೊಳ್ಳೋಣ. ಈ ಅದ್ಭುತವಾದ ಪ್ರಬಂಧವನ್ನು ಪ್ರಸಿದ್ಧ ಲೇಖಕಿಯಾದ ಜಯಶ್ರೀ ಕಣ್ಣಿ ಅವರು ಬರೆದಿದ್ದಾರೆ. ಲೇಖಕಿ ಜಯಶ್ರೀ ಕಣ್ಣಿ ಅವರು ತಮ್ಮ ಬಾಲ್ಯದ ದಿನಗಳಲ್ಲಿ ತಾವು ಕಂಡ ಹೊಳೆ ಹಳ್ಳಗಳು ಮತ್ತು ಪ್ರಕೃತಿಯ ಒಡನಾಟ ಹೇಗೆ ತಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿತ್ತು ಎಂಬುದನ್ನು ಇಲ್ಲಿ ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ. ಈ ಪ್ರಬಂಧವು ಕೇವಲ ನದಿಗಳ ವರ್ಣನೆಯಲ್ಲ, ಬದಲಿಗೆ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಭಾವನಾತ್ಮಕ ಸಂಬಂಧ ಹಾಗೂ ಆಧುನಿಕ ಜೀವನದಲ್ಲಿ ನಾವು ಕಳೆದುಕೊಳ್ಳುತ್ತಿರುವ ನೈಸರ್ಗಿಕ ಸುಖದ ಒಂದು ಮರುಚಿಂತನೆಯಾಗಿದೆ. ಪ್ರಬಂಧವು ಲೇಖಕಿಯ ಬಾಲ್ಯದ ಒಂದು ರೋಮಾಂಚಕ ನೆನಪಿನೊಂದಿಗೆ ಪ್ರಾರಂಭವಾಗುತ್ತದೆ. ಮಂದಿರ ಸಂಭಾಷಣೆ ಲೇಖಕಿಯ ಕಿವಿಗೆ ಬಿದ್ದ ತಕ್ಷಣ ಅವರ ಮನಸ್ಸಿನಲ್ಲಿ ಸಂತೋಷದ ನವಿಲು ಕುಣಿಯಲು ಪ್ರಾರಂಭಿಸುತ್ತದೆ. ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಆ ಹಗಲಿನ ಹಾಡು ಅವರೊಳಗೆ ಹರಿಯತೊಡಗುತ್ತದೆ. ಹಿಂದಿನ ಕೇರಿಯಲ್ಲಿ ವಾಸವಾಗಿದ್ದ ಗೆಳತಿಯರು ಹೊಳೆಗೆ ಬರಲು ಒಪ್ಪಿಕೊಂಡಾಗ ನದಿಯ ಪಯಣ ನಿಶ್ಚಿತವಾಗುತ್ತಿತ್ತು. ಬನಹಟ್ಟಿಯಿಂದ ಸುಮಾರು 5 ಮೈಲಿ ಅಂತರದ ಹಳ್ಳಿಯಾದ ಆಸಂಗಿಯ ಪಕ್ಕದಲ್ಲಿ ಕೃಷ್ಣಾ ನದಿಯು ಹರಿಯುತ್ತಿದ್ದಳು. ನಿರ್ಜನವಾದ ಬೆಟ್ಟವೊಂದನ್ನು ಹತ್ತಿ ದಾಟಬೇಕಾಗಿದ್ದ ಈ 10 ಮೈಲಿಯ ದೂರದ ಹೊಳೆಯು ಚಿಕ್ಕವಳಾಗಿದ್ದ ಲಾಗ ಆಕೆಗೆ ಒಂದು ಸುಂದರ ಸ್ವಪ್ನವಾಗಿ ಕಾಡುತ್ತಿತ್ತು. ಶಾಲೆಯ ದಿನಚರಿಯಲ್ಲಿ ಬಟ್ಟೆ ಒಗೆಯಲು ತೊಡಗಿದ ಅಕ್ಕಂದಿರಿಗೆ ನೀರಿನ ಕೊರತೆಯಾದಾಗ ಯಾವುದೋ ಒಂದು ರವಿವಾರದಂದು ಮಾಸಿದ ಬಟ್ಟೆಗಳೊಂದಿಗೆ ಈ ನದಿಯ ಪಯಣವನ್ನು ಅವರು ಕೈಕೊಳ್ಳುತ್ತಿದ್ದರು. ಮನೆಯಲ್ಲಿ ನೀರಿನ ಕೊರತೆ ಬೇಗ ಉಂಟಾಗಲಿ ಎಂದು ಲೇಖಕಿ ಪ್ರಾರ್ಥಿಸುತ್ತಿದ್ದರು. ಯಾವಾಗ ಇವರು ನದಿಗೆ ಹೊರಡುತ್ತಾರೋ ಎಂದು ಚಾತಕ ಪಕ್ಷಿಯಂತೆ ಕಾಯುತ್ತಾ ಲೇಖಕಿಯ ದಿನಗಳು ಕಳೆಯುತ್ತಿದ್ದವು. ಹೊಳೆಗೆ ಹೊರಡುವ ದಿನದಂದು ಬೆಳಿಗ್ಗೆಯೇ ಹಿಂದಿನ ದಿನವೇ ಮಾಡಿಟ್ಟ ಬಿಳಿಜೋಳದ ತಳಿಗಿನ ಭಕ್ಕರಿ, ರೊಟ್ಟಿ, ಉದುರ ಟುಣಕ, ನೆರರಳ್ಳಿನ ಚಟ್ನಿಪುಡಿ, ಶೇಂಗಾ ಚಟ್ನಿಪುಡಿ, ಗಟ್ಟಿ ಮೊಸರು, ಈರುಳ್ಳಿ ಮತ್ತು ಎಳೆ ಸೌತೆಕಾಯಿಗಳ ಬುತ್ತಿಯನ್ನು ಕಟ್ಟಿಕೊಳ್ಳುತ್ತಿದ್ದರು. ಈ ರುಚಿಕರವಾದ ಬುತ್ತಿಯ ಗಂಟಿನೊಂದಿಗೆ ಲೇಖಕಿ ತನ್ನ ಅಕ್ಕಂದಿರು ಹಾಗೂ ಗೆಳತಿಯರೊಡಗೂಡಿ ಹೊಳೆಯತ್ತ ಹೆಜ್ಜೆ ಇಡುತ್ತಿದ್ದರು. ಜನವಸತಿಯ ಪ್ರದೇಶ ದಾಟಿದ ನಂತರ ಒಂದೆರಡು ಹೊಲಗಳ ಹರಹಿನಂಚಿನಲ್ಲಿ ಬೆಟ್ಟದ ಹಾದಿ ಪ್ರಾರಂಭವಾಗುತ್ತಿತ್ತು. ನಾನಾ ಆಕಾರದ ಕಲ್ಲುಗಳಿಂದ ಕೂಡಿದ್ದ ಆ ಬೆಟ್ಟದ ದಾರಿ ಲೇಖಕಿಗೆ ಅತ್ಯಂತ ಪ್ರಿಯವಾಗಿತ್ತು. 4 ಮಾರು ಹತ್ತಿರದ ದಾರಿಯನ್ನು ಹಿಡಿದಾಗ ಏನನ್ನೋ ಕಳೆದುಕೊಂಡ ನಿರಾಸೆಯಾಗುತ್ತಿತ್ತು. ಸ್ವಲ್ಪ ದೂರವೆನಿಸುವ ಬೆಟ್ಟದ ನೆತ್ತಿಯಲ್ಲೊಂದು ಕಡೆ ಪುಟ್ಟ ಒಲೆಯಾಕಾರದ ಕಲ್ಲು ಇರುತ್ತಿತ್ತು. ಪ್ರಕೃತಿ ಯಾವ ಕಾಲದಲ್ಲಿ ಅದನ್ನು ಕಡೆದಿಟ್ಟಿತ್ತೋ ಅದನ್ನು ನೋಡಿಕೊಂಡು ಅದರ ಮೇಲೊಂದು ಪಾತ್ರೆಯಾಕಾರದ ಕಲ್ಪನೆಯನ್ನಿಟ್ಟು ಕಲ್ಲನ್ನಿಟ್ಟು ಮುನ್ನಡೆದಾಗ ಲೇಖಕಿಯ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಹಾಗೂ ಸಮಾಧಾನ ಸಿಗುತ್ತಿತ್ತು. ಚಪ್ಪಲಿ ಧರಿಸದ ಆ ದಿನಗಳ ಪಾದಗಳು ಕಲ್ಲುಗಳ ಸ್ಪರ್ಶವನ್ನು ಅನುಭವಿಸುತ್ತಿದ್ದವು. ನಾನಾ ಆಕಾರದ ಕಲ್ಲುಗಳ ಮುನುಪನ್ನು ಅನುಭವಿಸುತ್ತಾ ಬೆಟ್ಟವನ್ನು ಇಳಿಯುವಾಗ ಊರ ಕುಂಬಾರ ಮಾಡಿದ ಹೆಂಚುಗಳನ್ನು ಹೋದ ರಸ್ತೆಯ ಮಣ್ಣಿನ ಮನೆಗಳು 4 ಕಂಡುಬಂದರೆ ಹೊಳೆಗೆ ಹತ್ತಿರವಾದಂತೆ ಎಂದು ಅವರಿಗೆ ತಿಳಿಯುತ್ತಿತ್ತು. ಯಾವ ಕಾಲದಲ್ಲಿ ಇವರ ಪೂರ್ವಜರು ಇಲ್ಲಿ ನೆಲೆಸಿದರೋ, ನಿರಂತರವೂ ಹೊಳೆಯ ಒಡನಾಟದಲ್ಲಿರುವ ಇವರು ಎಷ್ಟು ಭಾಗ್ಯವಂತರು ಎಂದು ಲೇಖಕಿಗೆ ಅನಿಸುತ್ತಿತ್ತು. ಹೊಳೆಯ ದರ ಕಾಣಿಸುತ್ತಿದ್ದಂತೆಯೇ ಎಲ್ಲರೂ ಓಡುತ್ತಾ ಇಳಿಜಾರಿನಲ್ಲಿದ್ದ ದಡವನ್ನು ತಲುಪುತ್ತಿದ್ದರು. ದಡದುದ್ದಕ್ಕೂ ವಿಶಾಲವಾಗಿ ಹರಡಿದ್ದ ನವಿಲಾದ ಮರಳಿನ ಆ ಸ್ಪರ್ಶಕ್ಕಾಗಿ ಲೇಖಕಿಯ ಪಾದಗಳು ಅದೆಷ್ಟು ದಿನಗಳಿಂದ ಕಾತರಿಸುತ್ತಿದ್ದವು. ಆ ಸುಖವನ್ನು ಅನುಭವಿಸೇ ತಿಳಿಯಬೇಕು. ಹೊನ್ನಿನ ಮರಳ ಹರಹಿನಂಚಿನಲ್ಲಿ ಲೇಖಕಿಯ ಪ್ರೀತಿಯ ಕೃಷ್ಣಾ ನದಿ, ದರದಾಚೆ ಹಸಿರು ಮುರಿವ ಹಣ್ಣಿನ ತೋಟ, ಮೇಲೆ ನಿಶಾಂತ ನೀಲಿ ಆಕಾಶವಿರುತ್ತಿತ್ತು. ಮನುಷ್ಯರ ಸುಳಿವಿಲ್ಲದ ಪ್ರಕೃತಿ ತಾನೇ ತಾನಾಗಿರುತ್ತಿತ್ತು. ಇವರೆಲ್ಲರೂ ಹೊಳೆಯ ಅಂಚನ್ನು ಸೇರಿ ಕಲುಮಲವೆಬ್ಬಿಸುವ ಮೊದಲೇ ಲೇಖಕಿ ತೀರದ ನೀರಿನಲ್ಲಿ ಕಣ್ಣುಬೆಳಕನ್ನು ಪಡೆಯುತ್ತಿದ್ದರು. ಆ ರಮಣೀಯತೆಗೆ ಅಸೀಮವಾದ ಒಂದು ಚಲುವಿತ್ತು. ಅಲ್ಲಿ ಶಬ್ದಗಳ ಗದ್ದಲವಿರಲಿಲ್ಲ.
ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಎಲ್ಲರೂ ಹೊಳೆಯನ್ನು ತಲುಪುತ್ತಿದ್ದರು. ಜೀವಂತ ಜಲದ ಆ ರೋಮಾಂಚನವೇ ಬೇರೆಯಾಗಿತ್ತು. ಅಲ್ಲಿಯ ಬಂಡೆಗಳನ್ನು ಹುಡುಕಿ ಅಕ್ಕಂದಿರು ಬಟ್ಟೆಗಳನ್ನು ಒಗೆಯಲು ಪ್ರಾರಂಭಿಸುತ್ತಿದ್ದರು. ಅವರಿಂದ ಸ್ವಲ್ಪ ದೂರದಲ್ಲಿದ್ದ ಬಂಡೆಯ ಮೇಲೆ ಲೇಖಕಿ ಕುತ್ತಿಗೆಯವರೆಗೂ ನೀರಿನಲ್ಲಿ ಮುಳುಗಿ ಕುಳಿತುಕೊಳ್ಳುತ್ತಿದ್ದರು. ಆಗ ನೆತ್ತಿಯ ಮೇಲೆ ಹೊಳೆಯುತ್ತಿದ್ದ ಸೂರ್ಯನು ತನ್ನ ಕಿರಣಗಳಿಂದ ಹೊಳೆಯ ಸರಗನ್ನು ಸರಿಸಿ ಇಕೋ ನೋಡೆಂಬಂತೆ ಹೊಳೆಯ ಮಡಿಲನ್ನು ತೆರೆದುಕೊಳ್ಳುತ್ತಿದ್ದನು. ಆ ಪಾರದರ್ಶಕ ಸ್ಫಟಿಕ ಜಲದ ತಳದಲ್ಲಿ ಸವೆದು ಸವೆದು ನಯವಾದ ನಾನಾ ಆಕಾರದ ಕಲ್ಲುಗಳು ಕಾಣಿಸುತ್ತಿದ್ದವು. ಇಡೀ ಕೃಷ್ಣಾ ನದಿಯು ನಿರಂತರವೂ ಹರಿಯುತ್ತಿರುವುದನ್ನು ಕಂಡು ಕಲ್ಲುಗಳು ಸಂಭ್ರಮಿಸುತ್ತಿದ್ದವು. ಹರಿವ ಹೊಳೆಗೆ ಮರುಳಾಗಿ ಸೂರ್ಯನು ಹೊಳಗಿಳಿದಂತೆ ಭಾಸವಾಗುತ್ತಿತ್ತು. ನೀರಿನಲ್ಲಿ ಮಿಂಚಿನಂತೆ ನಲಿಯುತ್ತಾ ಕಣ್ಣು ಕೋರೈಸುವ ಆ ಬಿಸಿಲ ಮಾಯೆಯಿಂದ ಹೊಳಗೊಂಡ ಆಲೋಚನೆಗಳು ಆವರಿಸುತ್ತಿದ್ದವು. ಹೊಳೆಯ ಈ ಮಾಂತ್ರಿಕತೆಯಲ್ಲಿ ಮುಳುಗಿದ ಲೇಖಕಿ ಬೆರಗಿನಿಂದ ಸುತ್ತಲೂ ನೋಟ ಹರಿಸಿದಾಗ ದಡದಿಂದ 10 ಮಾರು ದೂರದಲ್ಲೊಂದು ಬಿದಿರ ಮಳೆ ಗೋಚರವಾಗುತ್ತಿತ್ತು. ಎಂದಾದರೂ ಒಂದು ದಿನ ಈ ಅನೂಹ್ಯವಾದ ಬಿದಿರ ಹರಹಿಗೆ ಕಾಲಿಡಬೇಕೆಂದು ಲೇಖಕಿಯ ಮನಸ್ಸು ಕಾತರಿಸುತ್ತಿತ್ತು. ಆದರೆ ಬಟ್ಟೆ ತೊಳೆಯುವುದಕ್ಕಾಗಿಯೇ ಬರುತ್ತಿದ್ದ ಅಕ್ಕಂದಿರು ಆ ಕೆಲಸ ಮುಗಿದೊಡನೆ ಮನೆಯ ಹಾದಿ ಹಿಡಿಯುತ್ತಿದ್ದರು. ದೊಡ್ಡವರ ಭೌತಿಕ ಜಗತ್ತಿನಲ್ಲಿ ಚಿಕ್ಕವರ ವಿಸ್ಮಯದ ಪ್ರಪಂಚಕ್ಕೆ ಸಮಯವಿರುತ್ತದೆಯೇ? ಕೊನೆಗೂ ಲೇಖಕಿಗೊಂದು ಅನೂಹ್ಯವಾದ ಸುಂದರ ಪ್ರದೇಶಕ್ಕೆ ಸಾಗುವ ದೂರದ ದಾರಿಯಾಗಿಯೇ ಆ ಬಿದಿರ ಮಳೆ ಉಳಿದುಬಿಟ್ಟಿತು. ಈ ರಮ್ಯವಾದ ಲೋಕದಲ್ಲಿ ಲೇಖಕಿ ತನ್ನನ್ನು ತಾನೇ ಮರೆತಾಗ ಅಕ್ಕಂದಿರು 4 ಸಲ ಕೂಗಿದಾಗಲೇ ಆಕೆಗೆ ಎಚ್ಚರವಾಗುತ್ತಿತ್ತು. ತುಟಿಗಳು ನೀಲಿಗಟ್ಟುವವರೆಗೂ ನೀರಿನಲ್ಲಿ ಆಟವಾಡುತ್ತಿದ್ದ ಲೇಖಕಿಯನ್ನು ದಡಕ್ಕೆ ಕರೆಯುತ್ತಿದ್ದರು. ಒಗೆದು ಶುಚಿಗೊಳಿಸಿದ ಬಟ್ಟೆಗಳನ್ನು ದಡದ ಮರಳಿನ ಮೇಲೆ ಒಣಗಿಸಬೇಕೆಂದರೆ ಅಲ್ಲಿ ಬಲವಾದ ಗಾಳಿ ಬಿರುತ್ತಿರಲಿಲ್ಲ. ಇಬ್ಬರೂ ಜನ ಬಟ್ಟೆಯನ್ನು ಹಾಸಿ ಹಿಡಿದುಕೊಂಡಾಗ 4 ಮೂಲೆಗಳಿಗೂ 4 ಕಲ್ಲುಗಳನ್ನು ತಂದು ಭಾರಕ್ಕಾಗಿ ಇಡುತ್ತಿದ್ದರು. ಗಾಳಿಯ ರಭಸಕ್ಕೆ ಮೈ ಒಡ್ಡಿಕೊಳ್ಳುವ ಆ ಕ್ಷಣಗಳು ಎಂಥ ಆಪ್ಯಾಯಮಾನವಾಗಿದ್ದವು. ತಣ್ಣನೆಯ ಗಾಳಿಗೆ ಹೆದರಿ ಓಡಿಹೋಗದೇ ಇರಲು ಬಯಸುತ್ತಿದ್ದ ಲೇಖಕಿಗೆ ಅಕ್ಕಂದಿರ ಕೂಗು ಕೇಳಿಸುತ್ತಿತ್ತು. ಬಲವಾದ ಗಾಳಿಯ ನಡುವೆ 4 ಮಾರು ಕ್ರಮಿಸುತ್ತಾ ಲೇಖಕಿ ತನ್ನ ಸಂತಸವನ್ನು ಅನುಭವಿಸುತ್ತಿರುವಾಗ ಅಕ್ಕ ಒಡಿಬಂದು ಎಳೆದುಕೊಂಡು ಹೋಗುತ್ತಿದ್ದಳು. ಉಳಿದವರೆಲ್ಲ ಮುಂದುವರಿದು ಮರಳ ಹಾಸಿನ ಮೇಲೆ ಬುತ್ತಿ ಬಿಚ್ಚುವವರೆಗೂ ಲೇಖಕಿಗೆ ನದಿಯನ್ನು ಬಿಟ್ಟು ಬರಲು ಮನಸ್ಸಿರುತ್ತಿರಲಿಲ್ಲ. ನೆತ್ತಿಯ ಮೇಲೆ ದಗದಗಿಸುವ ಬಿಸಿಲಿನಲ್ಲಿ ಮನೆ ತಲುಪುವ ಕಷ್ಟ ದೊಡ್ಡವರಿಗೆ ತಿಳಿದಿರುತ್ತಿತ್ತು. ಏರುತ್ತಿರುವ ಬಿಸಿಲ ಬೇಗೆಯನ್ನು ಪದೇ ಪದೇ ನೆನೆಯುತ್ತಾ ಇನ್ನೇನು ಬಟ್ಟೆಗಳು ಒಣಗುತ್ತವೆ ಎಂದು ಅಕ್ಕಂದಿರು ಆತುರಪಡುತ್ತಿದ್ದರೂ ಲೇಖಕಿ ಮಾತ್ರ ನೀರನ್ನು ಬಿಟ್ಟು ಏಳುತ್ತಿರಲಿಲ್ಲ. ಹರಿವ ಹೊಳೆ, ನಿರಭ್ರ ಆಕಾಶ, ಮರಳ ಹಾಸಿನ ನಡುವೆ ಬುತ್ತಿಯನ್ನು ಬಿಚ್ಚಿದಾಗ ಆ ಪವಿತ್ರ ಪ್ರಕೃತಿಯ ಸ್ಪರ್ಶ ಪಡೆದ ಆಹಾರದ ರುಚಿಯೇ ವಿಭಿನ್ನವಾಗುತ್ತಿತ್ತು. 4 ಗೋಡೆಗಳ ನಡುವೆ ತಿನ್ನುವ ಅದೇ ರೊಟ್ಟಿ, ಅದೇ ವ್ಯಂಜನ ಇಲ್ಲಿ ಪ್ರಕೃತಿಯ ಒಡನಾಟದಲ್ಲಿ ಅಲೌಕಿಕ ರುಚಿಯನ್ನು ಪಡೆಯುತ್ತಿತ್ತು. ಬೇಸಿಗೆಯ ದಿನವಾದರೆ ಮೊಣಕಾಲುದ್ದ ಮಾತ್ರ ಹರಿಯುತ್ತಿದ್ದ ಹೊಳೆಯನ್ನು ದಾಟಿಕೊಂಡು ಆಚೆ ದಡದಲ್ಲಿದ್ದ ಗದ್ದೆ ಹೊಲಗಳ ತೋಟಗಳಿಗೆ ಹೋಗುತ್ತಿದ್ದರು. ಅಲ್ಲಿನ ನಿಂಬೆ, ಪೇರಲ ಹಣ್ಣುಗಳನ್ನು ಕಿತ್ತುಕೊಂಡು ಮರಗಿಡಗಳ ನೆರಳಿನಲ್ಲಿ ಊಟ ಮಾಡಿಕೊಂಡು ಸಂಜೆಯ ವೇಳೆಗೆ ಮನೆಗೆ ಮರಳುತ್ತಿದ್ದರು. ಮನೆ ಮಂದಿಯ ಊಟೋಪಚಾರಗಳಲ್ಲಿ ಮುಳುಗಿರುತ್ತಿದ್ದ ತಾಯಿ ಹೊಳೆಗೆ ಬರುವುದು ಅತ್ಯಂತ ಅಪರೂಪವಾಗಿತ್ತು. ಎಂದಾದರೂ ಒಂದು ದಿನ ತಮ್ಮೊಡನೆ ತಾಯಿ ಬಂದಾಗ ಹೊಳೆಯಲ್ಲಿ ಮಿಂದು ಆನಂದಿಸಿದ ಮೇಲೆ ಮನೆಯಿಂದ ತಂದ ಹೊಟ್ಟಬಟ್ಟೆ ಹರಿವ ಕೃಷ್ಣೆಗೆ ಅರಿಶಿನ ಕುಂಕುಮ ಕೊಟ್ಟು ನನ್ನ ಹಣೆಗೂ ಕೃಷ್ಣೆಯ ರಕ್ಷೆಯ ತಿಲಕವಿಡುತ್ತಿದ್ದಳು. ಆದರೆ ಇಂದು 50 ವರ್ಷಗಳು ಕಳೆದು ಹೋಗಿವೆ. ಲೇಖಕಿಯ ಹಣೆಯಲ್ಲಿ ಈಗ ಆ ಕೃಷ್ಣೆಯ ರಕ್ಷೆಯ ತಿಲಕವಿಲ್ಲ, ಹೆತ್ತ ತಾಯಿಯೂ ಇಲ್ಲ. ಕಾಲದ ಏಟದಲ್ಲಿ ಎಲ್ಲವೂ ಬದಲಾಗಿದೆ. ಇಂದು ಲೇಖಕಿಯ ಹಣೆಯಲ್ಲಿ ಸ್ಮೃತಿಗಳು ಕ್ಷೋಭಿಸುವುದರಿಂದ ಅರಿಶಿನ ಕುಂಕುಮಗಳು ಇಲ್ಲ, ಹಣೆಗೆ ಬೊಟ್ಟಿಟ್ಟ ಬೆರಳುಗಳೂ ಇಲ್ಲ. ಕೃಷ್ಣಾ ನದಿಯಿಂದ ಲೇಖಕಿ ಈಗ 500 ಮೈಲಿ ದೂರದಲ್ಲಿದ್ದಾರೆ. ಇಷ್ಟಕ್ಕೂ ಕೃಷ್ಣೆಯಾದರೂ ಅಲ್ಲಿ ಹರಿಯುತ್ತಿದ್ದಾಳೆಯೋ ಇಲ್ಲವೋ ಯಾರಿಗೆ ಗೊತ್ತು? ಸ್ವಚ್ಛಂದವಾಗಿ ಹರಿವ ನೀರನ್ನು ಬಂಧಿಸುವ ಅಣೆಕಟ್ಟು ಕೃಷ್ಣೆಯ ಎದೆಯ ಮೇಲೂ ಹತ್ತಿ ಕುಳಿತುಕೊಂಡಿದೆಯಲ್ಲ ಎಂಬ ಸಂಕಟ ಲೇಖಕಿಯನ್ನು ಕಾಡುತ್ತದೆ. ಹೊಳೆ ಈಗ ಕೇವಲ ಲೇಖಕಿಯ ನೆನಪಿನಾಳದಲ್ಲಿ ಮಾತ್ರ ಹರಿಯುತ್ತಿದೆ. ಆ ಕ್ಷಣದ ನೆನಪು ಮಾತ್ರ ಕಣ್ಣಾಲಿಗಳಲ್ಲಿ ಹನಿಯಾಗಿ ಉಳಿದಿದೆ.
50 ವರ್ಷಗಳ ಹಿಂದೆ ಬನಹಟ್ಟಿಯಲ್ಲಿ ನಲ್ಲಿಯ ಸಂಪರ್ಕವಿದ್ದರೂ ಕೇವಲ ಅನುಕೂಲಸ್ಥರ ಮನೆಗಳಲ್ಲಿ ಮಾತ್ರ ಅದರ ಸೌಲಭ್ಯವಿರುತ್ತಿತ್ತು. ಊರಿನ ಬಹುಪಾಲು ಜನರ ಬದುಕು ಬಾವಿಯ ನೀರಿನಿಂದಲೇ ನಡೆಯುತ್ತಿತ್ತು. ಮಲೆನಾಡು ಅಥವಾ ಕರಾವಳಿ ಪ್ರದೇಶಗಳಲ್ಲಿದ್ದರೆ ಮನೆಗೊಂದೊಂದು ಬಾವಿ ಇರುವುದನ್ನು ಕಾಣಬಹುದು. ಆದರೆ ಬಯಲುಸೀಮೆಯಲ್ಲಿ ಹಾಗಿರುವುದಿಲ್ಲ. ಇಡೀ ಊರಿಗೆ ಸಿಹಿನೀರಿನ ಬಾವಿಯೆಂದರೆ ಕೇವಲ 1-2 ಇರುತ್ತಿದ್ದವು. ಅಂತಹ ದೂರದ ಬಾವಿಯಿಂದ ನೀರನ್ನು ಸೇದಿಕೊಂಡು ಬರುವುದು ಅಲ್ಲಿನ ಜನರ ದಿನಚರಿಯ ಮುಖ್ಯ ಭಾಗವಾಗಿತ್ತು. ನೀರು ಸೇದುವವರು ಇಬ್ಬರಾದರೆ ತುಂಬಿದ ಕೊಡಗಳನ್ನು ಹೊತ್ತುಕೊಂಡು ಹೋಗುವವರು ಮತ್ತಿಬ್ಬರಾಗಿರುತ್ತಿದ್ದರು. ಆಗಿನ ಕಾಲದಲ್ಲಿ ಸಂಸಾರಗಳು ದೊಡ್ಡದಾಗಿದ್ದವು. ಒಬ್ಬೊಬ್ಬರ ಮನೆಗೆ ದಿನಕ್ಕೆ ಕನಿಷ್ಠ 4 ಕೊಡಗಳಿಂದ ಹಿಡಿದು 16-20 ಕೊಡಗಳಷ್ಟು ನೀರು ಬೇಕಾಗುತ್ತಿತ್ತು. ಕೊನೆಪಕ್ಷ ಮನೆಯ ಜನರ ಬಟ್ಟೆಗಳನ್ನಾದರೂ ಊರ ಮುಂದೆ ಹರಿವ ಹಳ್ಳದಲ್ಲಿ ಒಗೆದು ತಂದರೆ ಅಷ್ಟರ ಮಟ್ಟಿಗೆ ನೀರಿನ ಕಷ್ಟ ಕಡಿಮೆಯಾಗುತ್ತಿತ್ತು ಎಂದು ಊರ ಜನ ಹಳ್ಳಕ್ಕೆ ಹೋಗುತ್ತಿದ್ದರು. ಊರಾಚೆಯ ಸಣ್ಣ ಗುಡ್ಡದ ಮೇಲೆ ಕಾಡಿಸಿದ್ದೇಶ್ವರನ ಗುಡಿಯಿರುತ್ತಿತ್ತು. ಆ ಗುಡಿಯಿಂದ ಕೆಳಗಿಳಿದು ಬಂದರೆ ಹತ್ತಿರದಲ್ಲೇ ಹಳ್ಳ ಹರಿಯುತ್ತಿತ್ತು. ಬಲಭಾಗದಿಂದ ಹರಿದು ಬಂದ ಹಳ್ಳವನ್ನು ಶಾಲೆಗೆ ಹೋಗುವ ದಾರಿಯ ಎಡಭಾಗಕ್ಕೆ ಹೊರಳಿಕೊಂಡಿದ್ದ ಸಣ್ಣ ಸೇತುವೆಯಿಂದಾಗಿ ಬಲದಂಡೆ ಮತ್ತು ಎಡದಂಡೆ ಎಂದು ವಿಭಾಗಿಸಿಕೊಳ್ಳಲಾಗಿತ್ತು. ಬಲಭಾಗದಲ್ಲಿ ಹರಡಿಕೊಂಡಿದ್ದ ವಿಶಾಲವಾದ ಪ್ರದೇಶ ಊರದಾರಿಗೆ ಹತ್ತಿರವಾಗಿದ್ದರಿಂದ ಅಲ್ಲಿ ಯಾವಾಗಲೂ ಬಟ್ಟೆ ಒಗೆಯುವ ಹೆಂಗಸರ ಗದ್ದಲವಿರುತ್ತಿತ್ತು. ದೀಪಾವಳಿಯಂತಹ ಹಬ್ಬ ಬಂದರಂತೂ ಊರ ಜನರು ತಮ್ಮ ಹಾಸಿಗೆ ಹೊದಿಕೆಗಳನ್ನೆಲ್ಲ ಹಳ್ಳದ ನೀರಿನಲ್ಲಿ ಒಗೆದು ಸ್ವಚ್ಛಗೊಳಿಸುತ್ತಿದ್ದರು. ಹಬ್ಬ ಹತ್ತಿರ ಬಂತೆಂದರೆ ಮನೆಗೆ ಸಾರಣೆ ಮಾಡಲು ತಂದ ಕಂಬಳಿಗಳನ್ನೆಲ್ಲ ಒಗೆದು ಮಡಿ ಮಾಡುವುದು ಅಲ್ಲಿನ ಸಂಪ್ರದಾಯವಾಗಿತ್ತು. ಹಳ್ಳ ಹೊಳೆಯಷ್ಟು ದೂರವಿರಲಿಲ್ಲ. ವಾರದಲ್ಲಿ ಒಮ್ಮೆಯಾದರೂ ಎಲ್ಲರೂ ಹಳ್ಳಕ್ಕೆ ಹೋಗುತ್ತಿದ್ದರು. ಬಲದಂಡೆಯಲ್ಲಿ ಯಾವಾಗಲೂ ಕೆಸರು ಮತ್ತು ಹೂಳು ತುಂಬಿರುತ್ತಿತ್ತು. ಅಲ್ಲಿ ಸದಾ ಗುಮ್ಮು ನೀರಿರುತ್ತಿತ್ತು. ಮಣ್ಣಿನ ಸಾಂದ್ರತೆಯಿಂದಾಗಿ ತಿಳಿ ಜಲದ ಪಾರದರ್ಶಕತೆ ಅಲ್ಲಿ ಇರುತ್ತಿರಲಿಲ್ಲ. ಆದರೆ ಸ್ವಲ್ಪ ದೂರವಾದರೂ ಲೇಖಕಿಯ ಅಕ್ಕಂದಿರು ಎಡದಂಡೆಯ ಕಡೆಗೆ ಹೋಗುತ್ತಿದ್ದರು. ಅಲ್ಲಿ ಸ್ವಚ್ಛವಾಗಿ ಪಾರದರ್ಶಕವಾಗಿ ನೀರು ಹರಿಯುತ್ತಿತ್ತು. ಅಲ್ಲಿ ಜನಸಂದಣಿಯು ವಿರಳವಾಗಿರುತ್ತಿತ್ತು. ಅಂತಹ ಶಾಂತ ವಾತಾವರಣದಲ್ಲಿ ಲೇಖಕಿಯ ದೊಡ್ಡ ಅಕ್ಕ ತನ್ನ ಗೆಳತಿಯರೊಂದಿಗೆ ಹರಟೆ ಹೊಡೆಯುತ್ತಾ ಸಾಗುವ ದಾರಿ ಲೇಖಕಿಗೆ ಅತ್ಯಂತ ಪ್ರಿಯವಾದ ತಾಣವಾಗಿತ್ತು. ಅಕ್ಕನೊಂದಿಗೆ ಹೋಗುವುದೆಂದರೆ ಲೇಖಕಿಗೆ ಎಲ್ಲೂ ಇಲ್ಲದ ಸಂಭ್ರಮವಾಗಿರುತ್ತಿತ್ತು. ಅವಳು ಬಟ್ಟೆಯ ಗಂಟು ಬಗಲಲ್ಲಿಟ್ಟು ಗೆಳತಿಯರೊಂದಿಗೆ ಹರಟೆ ಹೊಡೆಯುತ್ತಾ ಹಳ್ಳದ ದಂಡೆಯ ಮೇಲೆ ಹೆಜ್ಜೆ ಹಾಕುತ್ತಿದ್ದಳು. ಮರಳಿನ ಹರಳುಗಳು ಒಡಲಲ್ಲಿ ತೇಲುತ್ತಾ ಜುಳು ಜುಳು ಹರಿಯುವ ನೀರಿನೊಂದಿಗೆ ಲೇಖಕಿ ಒಂದಾಗಿ ಬಿಡುತ್ತಿದ್ದಳು. ಓಡುವ ಬಿಳಿ ಮುಗಿಲು ಮರಳಾಗಿ ನೀರಿನಲ್ಲಿ ಪ್ರತಿಫಲಿಸುತ್ತಿತ್ತು. ನೀರಿನಲ್ಲಿ ಪ್ರತಿಫಲಿಸುವ ಮೋಡಗಳೊಂದಿಗೆ ತನ್ನ ಪಾದಗಳು ಮಾತನಾಡುತ್ತಿವೆಯೇನೋ ಎಂಬಂತೆ ಲೇಖಕಿಗೆ ಭಾಸವಾಗುತ್ತಿತ್ತು. ಇದು ಯಾವುದೋ ಕಣ್ಣಿಗೆ ಕಾಣದ ಸುಂದರ ಸೀಮೆಯ ಹೆಬ್ಬಾಗಿಲು ಎಂದು ಆಕೆಗೆ ಅನಿಸುತ್ತಿತ್ತು. ಅಲ್ಲಿ ಅನಂತ ನೀಲಿಯ ಕೆಳಗೆ ಹರಿಯುವ ಸಲಿಲದ ಪಕ್ಕ ಹಚ್ಚ ಹಸಿರಿನ ಬೇಲಿರುತ್ತಿತ್ತು. ಚಿಗುರು ಹುಲ್ಲನ್ನು ಮೇಯುವ ಮೇಕೆ ಮರಿಗಳ ನಡುವೆ ಪುಟ್ಟ ಬಾಲಕಿ, ಬಂಡೆಯಂಚಿನ ಮರದ ನೆರಳಿನಲ್ಲಿ ಕೊಳಲೂದುವ ಕುರಿಗಾಹಿ ಬಾಲಕ ಕಾಣಿಸುತ್ತಿದ್ದರು. ಹೀಗೆ ಅತ್ಯಂತ ಅದ್ಭುತವಾದೊಂದು ಪರಿಶುದ್ಧ ಲೋಕ ಲೇಖಕಿಯ ಕಣ್ಣೆದುರು ತೆರೆದುಕೊಳ್ಳುತ್ತಿತ್ತು. ಬಟ್ಟೆ ಒಗೆದು ಮುಗಿದ ನಂತರ ಅಕ್ಕ ಹೊರಡಲು ಅಣಿಯಾದಾಗ ಲೇಖಕಿಗೆ ಮತ್ತೊಂದು ಜನ್ಮದಂತೆ ಆ ತೀರವನ್ನು ಬಿಟ್ಟು ಹೊರಡಬೇಕಾಗುತ್ತಿತ್ತು. ಆ ತೀರದಲ್ಲೊಂದು ಕಡೆ ದೂರದಲ್ಲಿ ವಿಶಾಲವಾದೊಂದು ತೋಟವಿತ್ತು. ಅದು ಯಾರ ತೋಟವೋ ಅಲ್ಲಿ ಮನುಷ್ಯರ ವಾಸವಿರುತ್ತಿರಲಿಲ್ಲ. ಹಳ್ಳದಲ್ಲಿ ಬಟ್ಟೆ ಒಗೆದು ಒಣಗಿದ ನಂತರ ಅಪರೂಪಕ್ಕೆ ಆ ತೋಟದಲ್ಲಿ ಬುತ್ತಿಯನ್ನು ಸವಿಯುತ್ತಿದ್ದರು. ಆಕಾಶದತ್ತರ ಬೆಳೆದ ಮಾವು, ನೇರಳೆ, ಬಾದಾಮಿ ಮರಗಳು ಬಿಡಿಸಿದ ನೆರಳು ಬಿಸಿಲಿನ ರಂಗವಲ್ಲಿಯಂತೆ ಹಾಸಿ ಇವರಿಗಾಗಿ ಕಾಯುತ್ತಿರುವಂತೆ ಇರುತ್ತಿತ್ತು. ಹತ್ತಿರವಿದ್ದ ಕಲ್ಲುಗಳನ್ನು ತೂರಿ 4-6 ಮಾವಿನಕಾಯಿಗಳನ್ನು ಉದುರಿಸಿಕೊಂಡು ಚಪ್ಪರಿಸುತ್ತಾ ತಿನ್ನುತ್ತಿದ್ದರು. ಈ ಸೌಂದರ್ಯ ಮತ್ತು ನಲಿವೆಲ್ಲ ಹಳ್ಳದ ದಡದ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಆ ಬಾಗು ಬಳುಕು ವರಳಿ ಬಿಂದುಗಳಾಗುವ ರೇಖೆಗಳ ವಿನ್ಯಾಸ ಮತ್ತು ಮಧುರವಾದ ಕಲಕಲ ಧ್ವನಿ ಲೇಖಕಿಯ ಮನಸ್ಸನ್ನು ಹಗುರಗೊಳಿಸುತ್ತಿತ್ತು. ಹಳ್ಳದೊಂದಿಗೆ ಲೇಖಕಿಯ ಮನಸ್ಸು ಹಾಡುತ್ತಾ ನಲಿಯುತ್ತಾ ಓಡುತ್ತಿತ್ತು.
ಸುಮಾರು ದೂರ ಹೀಗೆ ಬಳುಕುತ್ತಾ ಹರಿದು ವಿಶಾಲವಾದೊಂದು ಬಂಡೆಯಂತಿರುವ ಕಲ್ಲು ಪದರದ ಪ್ರದೇಶವನ್ನು ಸೇರಿ ಹಳ್ಳವು ಸ್ವಲ್ಪ ಆಳವಾಗುತ್ತಿತ್ತು. ಯಾವಾಗಲೂ ಇಲ್ಲೇ ಬಟ್ಟೆ ಒಗೆಯುವ ಪ್ರಶಸ್ತವಾದ ಸ್ಥಳವಿರುತ್ತಿತ್ತು. ಬಟ್ಟೆಗಳನ್ನು ಬಂಡೆಯ ಮೇಲೆ ಹೊಡೆದು ಮಡಿಗೊಳಿಸುತ್ತಿದ್ದರೆ ಲೇಖಕಿಯ ಮನಸ್ಸು ಕನಸಿನ ಲೋಕವನ್ನು ಸೇರುತ್ತಿತ್ತು. ಸುತ್ತಲಿನ ಪೊದೆಗಳ ಸಾಲು, ಮಣ್ಣಿನ ಸ್ಪರ್ಶವೇ ಇಲ್ಲದ ಶುಭ್ರ ಸ್ಫಟಿಕ ಜಲ ಲೇಖಕಿಯನ್ನು ಆಕರ್ಷಿಸುತ್ತಿತ್ತು. ಮೊಣಕಾಲುದ್ದದ ನೀರಿನಲ್ಲಿ ಕಾಲನ್ನು ಅತ್ತಿತ್ತ ಆಡಿಸುತ್ತಾ ಕುಳಿತುಕೊಳ್ಳುವುದು ಆಕೆಗೆ ಪರಮಾನಂದವನ್ನು ನೀಡುತ್ತಿತ್ತು. ಓಡುವ ಬಿಳಿ ಮುಗಿಲು ಮರಳಾಗಿ ನೀರಿನಲ್ಲಿ ಪ್ರತಿಫಲಿಸುತ್ತಿತ್ತು. ನೀರಿನಲ್ಲಿ ಪ್ರತಿಫಲಿಸುವ ಮೋಡಗಳೊಂದಿಗೆ ತನ್ನ ಪಾದಗಳು ಮಾತನಾಡುತ್ತಿವೆಯೇನೋ ಎಂಬಂತೆ ಲೇಖಕಿಗೆ ಭಾಸವಾಗುತ್ತಿತ್ತು. ಇದು ಯಾವುದೋ ಕಣ್ಣಿಗೆ ಕಾಣದ ಸುಂದರ ಸೀಮೆಯ ಹೆಬ್ಬಾಗಿಲು ಎಂದು ಆಕೆಗೆ ಅನಿಸುತ್ತಿತ್ತು. ಅಲ್ಲಿ ಅನಂತ ನೀಲಿಯ ಕೆಳಗೆ ಹರಿಯುವ ಸಲಿಲದ ಪಕ್ಕ ಹಚ್ಚ ಹಸಿರಿನ ಬೇಲಿರುತ್ತಿತ್ತು. ಚಿಗುರು ಹುಲ್ಲನ್ನು ಮೇಯುವ ಮೇಕೆ ಮರಿಗಳ ನಡುವೆ ಪುಟ್ಟ ಬಾಲಕಿ, ಬಂಡೆಯಂಚಿನ ಮರದ ನೆರಳಿನಲ್ಲಿ ಕೊಳಲೂದುವ ಕುರಿಗಾಹಿ ಬಾಲಕ ಕಾಣಿಸುತ್ತಿದ್ದರು. ಹೀಗೆ ಅತ್ಯಂತ ಅದ್ಭುತವಾದೊಂದು ಪರಿಶುದ್ಧ ಲೋಕ ಲೇಖಕಿಯ ಕಣ್ಣೆದುರು ತೆರೆದುಕೊಳ್ಳುತ್ತಿತ್ತು. ಬಟ್ಟೆ ಒಗೆದು ಮುಗಿದ ನಂತರ ಅಕ್ಕ ಹೊರಡಲು ಅಣಿಯಾದಾಗ ಲೇಖಕಿಗೆ ಮತ್ತೊಂದು ಜನ್ಮದಂತೆ ಆ ತೀರವನ್ನು ಬಿಟ್ಟು ಹೊರಡಬೇಕಾಗುತ್ತಿತ್ತು. ಆ ತೀರದಲ್ಲೊಂದು ಕಡೆ ದೂರದಲ್ಲಿ ವಿಶಾಲವಾದೊಂದು ತೋಟವಿತ್ತು. ಅದು ಯಾರ ತೋಟವೋ, ಅಲ್ಲಿ ಮನುಷ್ಯರ ವಾಸವಿರುತ್ತಿರಲಿಲ್ಲ. ಹಳ್ಳದಲ್ಲಿ ಬಟ್ಟೆ ಒಗೆದು ಒಣಗಿದ ನಂತರ ಅಪರೂಪಕ್ಕೆ ಆ ತೋಟದಲ್ಲಿ ಬುತ್ತಿಯನ್ನು ಸವಿಯುತ್ತಿದ್ದರು. ಆಕಾಶದತ್ತರ ಬೆಳೆದ ಮಾವು, ನೇರಳೆ, ಬಾದಾಮಿ ಮರಗಳು ಬಿಡಿಸಿದ ನೆರಳು ಬಿಸಿಲಿನ ರಂಗವಲ್ಲಿಯಂತೆ ಹಾಸಿ ಇವರಿಗಾಗಿ ಕಾಯುತ್ತಿರುವಂತೆ ಇರುತ್ತಿತ್ತು. ಹತ್ತಿರವಿದ್ದ ಕಲ್ಲುಗಳನ್ನು ತೂರಿ ನಾಲ್ಕಾರು ಮಾವಿನಕಾಯಿಗಳನ್ನು ಉದುರಿಸಿಕೊಂಡು ಚಪ್ಪರಿಸುತ್ತಾ ತಿನ್ನುತ್ತಿದ್ದರು. ಈ ಸೌಂದರ್ಯ ಮತ್ತು ನಲಿವೆಲ್ಲ ಹಳ್ಳದ ದಡದ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಕಾಲಡಿ ಬಂದರೆ ಕೇವಲ ಕೆಸರು, ಮುಳ್ಳು ಮತ್ತು ಮಣ್ಣಿನ ನೆಲದಲ್ಲಿ ನಿಂತ ಕೊಂಕು ನೀರಿರುತ್ತಿತ್ತು. ಅಲ್ಲಲ್ಲಿ ಶವಗಳನ್ನು ಸುಟ್ಟ ಬೂದಿ ಕಾಣಿಸುತ್ತಿತ್ತು. ಎಡದಂಡೆ ತನ್ನನ್ನು ಹೂವಾಗಿ ಅರಳಿಸುತ್ತಿದ್ದರೆ ಬಲದಂಡೆ ಭಯವನ್ನು ಬಿತ್ತುತ್ತಿತ್ತು. ಶಾಲೆಗೆ ಹೋಗುವ ಮಕ್ಕಳಿಗೆ, ಶಾಲೆಯಿಂದ ಬರುವ ತಂದೆಗೆ, ಅಡುಗೆ ಅಟ್ಟುವ ಅವಸರದಲ್ಲಿರುತ್ತಿದ್ದ ತಾಯಿಗೆ ಹಳ್ಳವು ಕೇವಲ ಒಂದು ದೈನಂದಿನ ಅವಶ್ಯಕತೆಯಾಗಿತ್ತು. ಅಕ್ಕಂದಿರಿಗೆ ಬಿಡುವು ಸಿಕ್ಕಾಗ ಹತ್ತಿರದ ಬಲದಂಡೆಗೆ ಹೋಗುತ್ತಿದ್ದರು. ಅವಳ ಮುಖದಲ್ಲಿ ಯಾವಾಗಲೂ ನೋವಿನ ಗೆರೆಗಳೇ ಕಾಣಿಸುತ್ತಿದ್ದವು. 6 ಮಕ್ಕಳ ಸಂಸಾರವನ್ನು ನಿಭಾಯಿಸುವ ಜವಾಬ್ದಾರಿ ಅವಳದಾಗಿತ್ತು. ತಲೆಗೆ ಬಂದರೆ ಕಾಲಿಗಿಲ್ಲ, ಕಾಲಿಗಿದ್ದರೆ ತಲೆಗಿಲ್ಲ ಎನ್ನುವಂತಹ ಅಪ್ಪಟ ಬಡತನ ಅವರದಾಗಿತ್ತು. ಹೆಣ್ಣುಮಕ್ಕಳ ಮದುವೆಯ ಚಿಂತೆ ಮೇಲಾಗಿ ಹೆಗಲ ಮೇಲೆ ತುಂಬಿದ ಕೊಡ ಹೊತ್ತು ಹೊಳೆ ಮತ್ತು ದಂಡೆಯ ನಡುವೆ ಬಂಡೆಯ ಮೇಲೆ ಬಿದ್ದ ಪೆಟ್ಟಿನಿಂದ ಉಂಟಾಗಿದ್ದ ನಿರಂತರ ಮೊಣಕಾಲಿನ ನೋವು ಅವಳನ್ನು ಕಾಡುತ್ತಿತ್ತು. ಈ ಮನಸ್ಥಿತಿಯನ್ನು ಯಾರೊಂದಿಗೆ ಹಂಚಿಕೊಳ್ಳಬೇಕು? ಆ ಸಮಯದಲ್ಲಿ ಮಾತ್ರ ಹಳ್ಳದ ಬಲದಂಡೆ ಲೇಖಕಿಗೆ ಅತ್ಯಂತ ವಿಷಣ್ಣ ಭಾವವನ್ನು ಉಂಟುಮಾಡುತ್ತಿತ್ತು. ಬೇಸಿಗೆಯ ರಜೆಯಲ್ಲಿ ಲೇಖಕಿ ಆಗಾಗ ಚಿಕ್ಕಮ್ಮನ ಊರಾದ ಪಡಸಲಗಿಗೆ ಹೋಗುತ್ತಿದ್ದರು. ಅದೂ ಕೂಡ ಕೃಷ್ಣಾ ನದಿಯ ದಡದಲ್ಲಿರುವ ಒಂದು ಸಣ್ಣ ಹಳ್ಳಿಯಾಗಿತ್ತು. 2 ಮೈಲಿ ದೂರದ ಹೊಳೆಯೇ ಅಲ್ಲಿನ ಜನರ ಬದುಕನ್ನು ಹಸನುಗೊಳಿಸುತ್ತಿತ್ತು. ಲೇಖಕಿ ಮತ್ತು ಚಿಕ್ಕಮ್ಮ ಕಟ್ಟುಕಟ್ಟಿದ ರೊಟ್ಟಿ, ಬುತ್ತಿಯೊಂದಿಗೆ ಹೊಳೆಯ ದಡವನ್ನು ಸೇರುತ್ತಿದ್ದರು. ಕೃಷ್ಣೆಯ ದಡವು ಬಂಡೆಗಲ್ಲುಗಳಿಂದ ಆವರಿಸಿಕೊಂಡಿರುತ್ತಿತ್ತು. ಸವೆದು ಸವೆದು ನಯವಾದ ಬಂಡೆಗಳ ನಯವಾದ ಸ್ಪರ್ಶವನ್ನು ಅನುಭವಿಸುತ್ತಾ ನೀರಿನಲ್ಲಿ ಇಳಿಯುವ ಆ ರೋಮಾಂಚನವೇ ಅದ್ಭುತವಾಗಿರುತ್ತಿತ್ತು. ಚಿಕ್ಕವಳಾಗಿದ್ದ ಲೇಖಕಿಗೆ ಬಟ್ಟೆ ಒಗೆಯುವ ಕೆಲಸವೇನೂ ಇರುತ್ತಿರಲಿಲ್ಲವಾದ್ದರಿಂದ ಮನದಣಿಯೇ ನೀರಿನೊಂದಿಗೆ ಚಲ್ಲಾಟವಾಡುತ್ತಿದ್ದರು. ನೀರಿನಲ್ಲಿ ತೇಲುವ ಮುನ್ನ ಮುಳುಗುವ ಬಂಡೆಯ ಮೇಲೆ ಕುಳಿತರೆ ದೃಷ್ಟಿ ಹರಿಯುವವರೆಗೂ ಕೇವಲ ನೀರು ಮಾತ್ರ ಕಾಣಿಸುತ್ತಿತ್ತು. ಅಂತ್ಯವಿಲ್ಲದ ಆಕಾಶ, ಪಕ್ಕದಲ್ಲಿ ಪ್ರಕೃತಿ ಕೆತ್ತಿದ ಬಂಡೆಯ ಹಾಸು ಇರುತ್ತಿತ್ತು. ಯಾವುದೇ ವೈವುಡ್ಸಂಜೆಗಳಿಲ್ಲದ ಸ್ವಚ್ಛಂದ ಸ್ಥಿತಿಯಲ್ಲಿ ಮನಸ್ಸು ವಿಹರಿಸುತ್ತಿತ್ತು. ಬಿಸಿಲೇರಿದಾಗ ನೀರಿನಿಂದ ಮೇಲದು ದಡದಂಚಿನ ರಾಮಪ್ಪನ ಗುಂಡಕ್ಕೆ ಹೋಗುತ್ತಿದ್ದರು. ರಾಮಪ್ಪನ ಗುಂಡದಲ್ಲಿ ಉದ್ಭವವಾದ ನೀರಿನ ಸೆಲೆಯೊಂದರ ಮೇಲೆ ಈಶ್ವರಲಿಂಗವನ್ನು ಪ್ರತಿಷ್ಠಾಪಿಸಲಾಗಿತ್ತು.
ಆ ಮುದ್ದಾದ ಗುಡಿಯ ಮುಂಭಾಗದಲ್ಲಿ ಎಡದಂಡೆಯ ಕಲ್ಲಿನ ಚೌಕದಲ್ಲಿ ಸದಾ ನೀರು ಪ್ರವಹಿಸುತ್ತಿತ್ತು. ಇದನ್ನೇ ರಾಮಪ್ಪನ ಗುಂಡವೆಂದು ಜನ ಕರೆಯುತ್ತಿದ್ದರು. ರಾಮೇಶ್ವರನೆಂದು ಕರೆದ ಆ ಮುದ್ದಾದ ಗುಡಿಯ ಸೆಲೆಯಿಂದಲೇ ರಾಮಪ್ಪನ ಗುಂಡಕ್ಕೆ ನೀರು ಹರಿಯುತ್ತಿತ್ತೇನೋ ಎಂದು ಲೇಖಕಿಗೆ ಅನಿಸುತ್ತಿತ್ತು. ಹೊಳೆಯ ಸ್ನಾನ ಮುಗಿಸಿಕೊಂಡು ರಾಮಪ್ಪನ ಗುಂಡದಿಂದ 2 ತಂಬಿಗೆ ನೀರನ್ನು ಮುಗಿ ಮೈಮೇಲೆ ಹಾಕಿಕೊಳ್ಳುವುದು ಅಲ್ಲಿನ ಪವಿತ್ರ ಸಂಪ್ರದಾಯವಾಗಿತ್ತು. ಆಶ್ಚರ್ಯವೆಂದರೆ ರಾಮಪ್ಪನ ಗುಂಡದ ನೀರಿನಲ್ಲಿ ಯಾವುದೇ ಕಸ ಅಥವಾ ಹೂಳು ಇರುತ್ತಿರಲಿಲ್ಲ. ಬತ್ತಿಯೂ ಇರಲಿಲ್ಲ. ಇವರು ತರಂಗದಂತೆ ನೀರನ್ನು ಸಂಗ್ರಹಿಸಿ ತಮ್ಮ ಪಾತ್ರೆಯನ್ನು ಕಾಯ್ದುಕೊಳ್ಳಬೇಕಾಗುತ್ತಿತ್ತು. ಮತ್ತಾವ ಹೊಳೆಯ ದಡದಲ್ಲೂ ಇಲ್ಲದ ಈ ಪ್ರಾಕೃತಿಕ ವಿಸ್ಮಯ ಲೇಖಕಿಯನ್ನು ಕಾಂತೀಯ ಶಕ್ತಿಯಂತೆ ತನ್ನತ್ತ ಸೆಳೆಯುತ್ತಿತ್ತು. ಲೇಖಕಿಯ ಬಾಲ್ಯಕ್ಕೆ ಮಾಧುರ್ಯ ಬೆರೆಸಿದ ಇನ್ನೊಂದು ಹೊಳೆಯೆಂದರೆ ಅವರ ತಾಯಿಯ ತವರೂರಾದ ಕುಮತಾದ ಅಘನಾಶಿನಿ ನದಿ. ಇನ್ನೊಂದು ಪ್ರಬಂಧದಲ್ಲಿ ಲೇಖಕಿ ಅದನ್ನು ವಿಸ್ತೃತವಾಗಿ ವರ್ಣಿಸಿದ್ದಾರೆ. ಆ ಬೇಲು ಸೀಮೆಯ ನೀರನೆಲೆಗಳಿಂದ ಕರಾವಳಿಯ ನೀರನೆಲೆಗೆ ಬಂದು 45 ವರ್ಷಗಳೇ ಕಳೆದು ಹೋಗಿವೆ. ಈಗ ಲೇಖಕಿ ನೆಲೆಸಿರುವ ಕರಾವಳಿಯ ನೀರನೆಲೆಗೇನೂ ಬರವಿಲ್ಲ. ಪ್ರತಿಯೊಂದು ಮನೆಯ ಮುಂಭಾಗದಲ್ಲೂ ಬಾವಿ ಇರುತ್ತದೆ. 10-20 ಅಡಿ ಆಳಕ್ಕೆ ಹೋದರೆ ಸಾಕು ಶುದ್ಧವಾದ ನೀರು ಸಿಗುತ್ತದೆ. ಹಳ್ಳ ಮತ್ತು ಪಕ್ಕದಲ್ಲೇ ಅಪಾರ ಸಾಗರ ಅಘನಾಶಿನಿ, ಶರಾವತಿ ನದಿಗಳು ಹತ್ತಿರದಲ್ಲೇ ಹರಿಯುತ್ತವೆ. ಹೊಳೆಯ ದಡದಲ್ಲಿ ತೆಂಗಿನ ತೋಟಗಳು ಕಣ್ಮನ ಸೆಳೆಯುತ್ತವೆ. ನೀರಿಗೆ ಬಾಗಿ ಮುಖ ನೋಡಿಕೊಳ್ಳುವ ತೆಂಗಿನ ಮರಗಳ ಸಾಲು ಕಣ್ಣಿಗೆ ಹಬ್ಬವನ್ನು ಉಂಟುಮಾಡುತ್ತದೆ. ಈ ಸೊಬಗನ್ನು ಸವಿಯಲೆಂದೇ ಇಲ್ಲಿ ಯಾವಾಗಲೂ ಪ್ರವಾಸಿಗರ ದಂಡು ಇರುತ್ತದೆ. ಲೇಖಕಿ ಬಾಲ್ಯದಿಂದಲೂ ಪ್ರಕೃತಿಯನ್ನು ಹುಡುಕುವ ಹುಡುಕಿಯಾಗಿಯೇ ಉಳಿದಿದ್ದಾರೆ. ಕಣಿವೆಯಲ್ಲಿ ಹರಿಯುವ ಇಲ್ಲಿನ ನದಿಗಳ ಸೊಬಗು, ಬೇಲು ನಾಡಿನ ವಿಶಾಲವಾದ ಮರಳಿನ ಹಾಸು, ಬೀಸುವ ಗಾಳಿ, ಮಣ್ಣು ಮತ್ತು ಕೆಸರಿಲ್ಲದ ಶುದ್ಧ ನೀರಿನ ಸಂಭ್ರಮಕ್ಕೆ ಸಾಟಿಯಾಗಲು ಸಾಧ್ಯವೇ ಇಲ್ಲ ಎಂದು ಲೇಖಕಿಗೆ ಅನಿಸುತ್ತದೆ. ಇದು ನಡೆದು 5 ವರ್ಷಗಳ ಹಿಂದೆ ಗಂಗಾವತಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಸಮ್ಮೇಳನದಲ್ಲಿ ಸಾಹಿತ್ಯ ಸಮಾರಾಧನೆಯ ಫಲ ಎಷ್ಟರ ಮಟ್ಟಿಗೆ ಸಿಗುತ್ತದೆ ಎಂಬುದು ಅವರವರ ಸಾಮರ್ಥ್ಯಕ್ಕೆ ಸಂಬಂಧಿಸಿದ್ದು. ಲೇಖಕಿಗಂತೂ ಆ ಗದ್ದಲ ಮತ್ತು ಧ್ವನಿವರ್ಧಕಗಳ ಕಿರುಚಾಟದಲ್ಲಿ ಏನನ್ನು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಪುಸ್ತಕ ಮಳಿಗೆಗಳಲ್ಲಿ ಸಮಯ ಕಳೆಯುವುದು ಲೇಖಕಿಯ ಕ್ರಮವಾಗಿತ್ತು. ಗಂಗಾವತಿಯ ಆಸುಪಾಸು ಕೊಪ್ಪಳದಿಂದ ರಾಯಚೂರುವರೆಗೆ ಹರಡಿರುವ ಶಿಲಾಬೆಟ್ಟಗಳನ್ನು ನೋಡುವ ಆಶಯದಿಂದ ಸಮ್ಮೇಳನದ ನೆಪದಲ್ಲಿ ಅಲ್ಲಿಗೆ ಹೋಗಿದ್ದರು. ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳ ಚಲುವೇ ಬೇರೆ. ಆದರೆ ಸಸ್ಯಜೀವಿಗಳ ಸುಳಿವೇ ಇಲ್ಲದೆ ಅಚಲವಾಗಿ ನಿಂತಿರುವ ಈ ನಗ್ನ ಶಿಲಾಬೆಟ್ಟಗಳ ಗಾಂಭೀರ್ಯವೇ ವಿಶಿಷ್ಟವಾದುದು. ಒಂದೊಮ್ಮೆ ಲೇಖಕಿ ನೌಕರಿಯ ನಿಮಿತ್ತ ಗಂಗಾವತಿಯಲ್ಲಿ ನೆಲೆಸಿದ್ದಾಗ ಮನೆಯ ಹತ್ತಿರದಲ್ಲೇ ಅಗಾಧವಾದೊಂದು ಶಿಲಾಬೆಟ್ಟವಿತ್ತು. ಈಗ ಅದರ ದಿಕ್ದೆಸೆ ತಿಳಿಯದ ದೂರವಾಣಿಯ ಮೂಲಕ ವಿಚಾರಿಸುತ್ತಿದ್ದಾಗ ನವ ಬೃಂದಾವನ ಮತ್ತು ಆನೆಗೊಂದಿಯ ವಿಚಾರ ತಿಳಿಯಿತು. ಗಂಗಾವತಿಗೆ 10 ಮೈಲಿ ಅಂತರದಲ್ಲಿ ತುಂಗಭದ್ರಾ ನದಿಯ ಕವಲಾಗಿ ಹರಿದ ಆ ಪ್ರದೇಶಕ್ಕೆ ನವ ಬೃಂದಾವನ ನಡುಗಡ್ಡೆ ಎಂದು ಹೆಸರಾಗಿತ್ತು. ತಡ ಮಾಡದೆ ಲೇಖಕಿ ಅಲ್ಲಿಗೆ ತೆರಳಿದರು. ಹೊಳೆಯ ದಡದಲ್ಲಿ ಹರಿಗೋಲುಗಳು ಕಾಯುತ್ತಿದ್ದವು. ಹರಿವ ಸಲಿಲದ ಇಕ್ಕಲದಲ್ಲಿ ಬೃಹದಾಕಾರದ ಬಂಡೆಗಳ ಸಾಮ್ರಾಜ್ಯ ಹರಡಿಕೊಂಡಿತ್ತು. ಆ ಬಂಡೆಗಳ ನಡುವೆ ಅತ್ತಿತ್ತ ಬೆಳೆದ ಹುಲ್ಲು ಶ್ವೇತಪುಷ್ಪ ಮತ್ತು ನಸು ಗುಲಾಬಿ ತನಗಷ್ಟೇ ತಾನಾಗಿ ತೂಗಾಡುತ್ತಿದ್ದವು. ಹರಿಗೋಲಿನಿಂದ ಇಳಿಯುತ್ತಿದ್ದಂತೆಯೇ ಲೇಖಕಿ ಮುನ್ನಡೆದರು. ಮೈಯೆಲ್ಲ ಕಣ್ಣಾಗಿ ನೋಡುತ್ತಾ ನಿಂತುಬಿಟ್ಟರು. ಮಧ್ಯಾಹ್ನದ ಬಿಸಿಲಿನಲ್ಲಿ ಜನರೇ ಇಲ್ಲದ ನಿಶ್ಶಬ್ದ ಸಮಯವದು. ಮಣ್ಣಿನ ಸುಳಿವೇ ಇಲ್ಲದ ಆ ಶಿಲಾಪ್ರದೇಶವನ್ನು ಸುತ್ತುವರಿದು ತುಂಗಭದ್ರಾ ನದಿಯು ಹರಿಯುತ್ತಿದ್ದಳು. ಬಲ ಪಕ್ಕದಲ್ಲಿ ಅಗಾಧವಾದ ಪರ್ವತವಿತ್ತು. ಪರ್ವತದ ಪಾದದಲ್ಲಿ ಕಳಕಲನೆ ಹಾಡುತ್ತಾ ಹರಿಯುವ ತುಂಗಭದ್ರೆ ಯುಗಗಳ ನಂತರ ಗಂಧರ್ವಲೋಕದ ಸೀಮೆಗೆ ಕಾಲಿಟ್ಟ ವಿಸ್ಮಯದಂತೆ ಕಂಗೊಳಿಸುತ್ತಿದ್ದಳು. ರಸಾನುಭೂತಿ ಇಡೀ ವಾತಾವರಣವನ್ನು ಆವರಿಸಿಕೊಂಡಿತ್ತು. ಬಂಡೆಗಳ ನಡುವೆ ಕಲ್ಲು ಹಾಸಿನ ಮೇಲೆ ಸುಳಿವ, ಜರಗುವ ಮತ್ತು ತಿರುಗುವ ನೀರಿನ ನಿಲುವು ಅತ್ಯಂತ ರಮಣೀಯವಾಗಿತ್ತು. ಹರಿಯುವ ನೀರಿನ ನಿಲುವನ್ನು ಬಣ್ಣಿಸುವುದಾದರೂ ಹೇಗೆ? ನೀರು ಸರಿವ ಕಲ್ಲು ಹಾಸಿನ ಮೇಲೆ ಸುಮ್ಮನೆ ಮಲಗಿತು. ನೀರಿನ ಸುಳಿಗೆ ಕಾಲಿಟ್ಟು ಕುಳಿತ ಲೇಖಕಿ ಬಂಡೆಗಳ ನಡುವೆ ನುಗ್ಗುವ ರಭಸಕ್ಕೆ ಮೈ ಒಡ್ಡಿಕೊಂಡರು.
ನಾನಾ ರೀತಿಯ ಆ ನೀರಿನ ತಿರುವುಗಳಿಗೇನೂ ಕೊನೆಯಿತ್ತೆ. ಕೊನೆಗೆ ಹೊಳಗಿಳಿದ ಕಲ್ಲು ಹಾಸಿನ ಮೇಲೆ ಮಲಗಿ ತುಂಗಭದ್ರೆಯ ನೀರಿನ ನಿನಾದ ಆಲಿಸುತ್ತಾ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತರು. ಹರಿದು ಹೋಗುವ ನೀರಿನ ನಿರಂತರತೆಗೆ ಅಚಲ ಸಾಕ್ಷಿಯಾಗಿ ಜಾತಂಗ ಪರ್ವತ ಮೂಕವಾಗಿ ನಿಂತಿತ್ತು. ಬೆಟ್ಟ, ಬಾನು, ಹೊಳೆ, ಇಡೀ ಪ್ರಕೃತಿ ತಾನೇ ತಾನಾಗಿತ್ತು. ನೆತ್ತಿಯಲ್ಲಿ ಕೊಂಚವೇ ಕೆಂಪು ಬಣ್ಣವಿರುವ ದಟ್ಟ ನೀಲಿ, ಬಾನು, ಹಸಿರು ಹಾಸು ಇವೆಲ್ಲವೂ ವರ್ಣಚಿತ್ರಕಾರನ ಕೈಚಳಕದಂತೆ ಕಂಗೊಳಿಸುತ್ತಿದ್ದವು. ಆ ಸೊಬಗಿನ ಸೀಮೆಯಲ್ಲೇ ತಾನು ಲೀನವಾಗಿ ಬಿಟ್ಟಿದ್ದೇನೆ ಎಂದು ಲೇಖಕಿಗೆ ಅನಿಸುತ್ತಿತ್ತು. ನಡುಗಡ್ಡೆಯ ಮತ್ತೊಂದು ಪಾರ್ಶ್ವದಲ್ಲಿ ಯತಿಗಳ ನವ ಬೃಂದಾವನಗಳಿದ್ದವು. ಆದಿಯಲ್ಲಿ ಪದ್ಮನಾಭತೀರ್ಥರೆಂಬ ಯತಿಗಳು ಇಲ್ಲಿ ನೆಲೆಸಿ ಕೊನೆಗೆ ದೇಹತ್ಯಾಗ ಮಾಡಿ ಸಮಾಧಿಸ್ಥರಾದರಂತೆ. ವಾಸವಿಲ್ಲದ ಈ ಸುಂದರ ನಡುಗಡ್ಡೆ ಏಕಾಂತ ಸಾಧನೆಗಾಗಿ ಆ ಯತಿಗಳನ್ನು ಆಕರ್ಷಿಸಿರಬೇಕು. ಮಠದ ರಾಜಕಾರಣ ತಮಗಾಗಿ ಕೋರ್ಟು ಮೆಟ್ಟಿಲೇರುವವರು. ರಾಜಕಾರಣಿಗಳ ನಂಟಿನಂತಹ ಕೆಸರಿನಲ್ಲಿ ಹೂತು ಹೋಗಿರುವ ಇಂದಿನ ಮಠಾಧಿಪತಿಗಳ ಹತ್ತಿರ ನಾನಂತೂ ಎಂದೂ ಸುಳಿಯಲಾರೆ ಎಂದು ಲೇಖಕಿ ಭಾವಿಸುತ್ತಾರೆ. ಈ ನಡುಗಡ್ಡೆಯ ಏಕಾಂತ ಬಯಸಿದ ಯತಿಗಳು ಸ್ವಚ್ಛ ಮನಸ್ಸಿನವರೇ ಆಗಿರಬೇಕೆಂಬ ಭಾವನೆ ಅವರಲ್ಲಿ ಮೂಡುತ್ತದೆ. ನಂತರ ಮುಂದಿನ ಶಿಷ್ಯರು ಅವರ ಸಮಾಧಿಯ ಸಾನ್ನಿಧ್ಯದಲ್ಲಿ ಸಮಾಧಿಯಾಗಲು ಬಯಸಿದ್ದರಿಂದ ಇಲ್ಲಿ ಯತಿಗಳ ಪರಂಪರೆಯೇ ಬೆಳೆದಿದೆ. ಎಲ್ಲಕ್ಕಿಂತ ದೊಡ್ಡದಾದ ಪ್ರಕೃತಿ ಇರುವಷ್ಟು ಹೊತ್ತು ನನ್ನನ್ನು ಕಟ್ಟಿಹಾಕಿದ್ದರಿಂದ ನಾನು ಬೇರೆಲ್ಲೂ ಹೋಗಲಿಲ್ಲ. ಇಷ್ಟಕ್ಕೂ ನಮಗೆ ಸಾಮರ್ಥ್ಯವಿರುವಷ್ಟು ಮನುಷ್ಯ ಧರ್ಮವನ್ನು ಬದುಕು ಕಲಿಸುತ್ತದೆ. ಯತಿಗಳು ಯಾರಿಗೂ ಏನನ್ನೂ ಕೊಡುವುದಿಲ್ಲ ಎಂದ ಮೇಲೆ ಈ ಪ್ರಪಂಚ ಅವರ ಹಿಂದೆ ಏಕೆ ಓಡುತ್ತದೆ ಎಂಬ ಯೋಚನೆ ಲೇಖಕಿಯಲ್ಲಿ ಮೂಡುತ್ತದೆ. ಪ್ರಕೃತಿಯ ಈ ದಿವ್ಯ ಸನ್ನಿಧಿಯಲ್ಲಿ ಕೌಟುಂಬಿಕ ಮತ್ತು ಸಾಮಾಜಿಕ ಕಟ್ಟುಪಾಡುಗಳಿಂದ ಮುಕ್ತವಾದ ಭಾವ ಮೂಡುತ್ತದೆ. ಈ ಹೊಳೆ ಹಳ್ಳಗಳು ನನ್ನ ಬಾಲ ಮನಸ್ಸಿಗೆ ಪ್ರಕೃತಿಯ ಚೆಲುವನ್ನು, ಚಂಚಲ ಮನಸ್ಸಿಗೆ ಅನಂತದನುಭವವನ್ನು, ಅನಿರ್ಬಂಧಿತ ಆಹ್ಲಾದದ ಮೌನವನ್ನು ಮೂಡಿಸಿವೆ. ಮನುಷ್ಯನ ಅಲ್ಪತೆಯ ಅರಿವನ್ನು, ಇನ್ನೂ ಇನ್ನೇನೋ ಕೊಟ್ಟಿವೆ. ಬೆರಳಿಗೆ ಬಣ್ಣ ತುಂಬಿವೆ, ಕೊರಳಿಗೆ ದನಿಯ ಹರಿಸಿವೆ, ಕಣ್ಣಿಗೆ ಬೆಳಕ ಹನಿಸಿವೆ. ಈ ಸಲಿಲ ಸೆಲೆಗಳಿಗಲ್ಲದೆ ಮತ್ತಾವುದಕ್ಕೆ ನಮನ ಸಲ್ಲಿಸಲಿ ಎಂದು ಲೇಖಕಿ ಕೃತಜ್ಞತೆಯಿಂದ ಪ್ರಕೃತಿಯನ್ನು ಸ್ಮರಿಸುತ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ಇನ್ನಷ್ಟು ವಿಡಿಯೋಗಳಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.